ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ. ಅದಕ್ಕಾಗಿ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪವಿತ್ರ ಆತ್ಮರ ಮೂಲಕ ನಡೆಸುವುದಕ್ಕಾಗಿಯೂ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆ, ಆಮೇನ್. ನನ್ನ ಸಹೋದರ ಸಹೋದರಿಯರೇ, ನಿಮಗೂ ಕೂಡ ನನ್ನ ಹೃದಯಪೂರ್ವಕವಾದಂತಹ ನಮಸ್ಕಾರಗಳು. ಈ ದಿವಸವೂ ಕೂಡ ನಿಮ್ಮನ್ನು ದೇವರು ನಿಮ್ಮ ಮಕ್ಕಳನ್ನು ಹೋದಲ್ಲಿ ಬಂದಲ್ಲಿಯೂ ಎಲ್ಲ ರೀತಿಯಲ್ಲಿಯೂ ಹೇರಳವಾಗಿ ಆಶೀರ್ವದಿಸಲಿ. ವಾರದ ಕೊನೆಯ ದಿವಸ ಸಬ್ಬತ್ ದಿವಸವಾಗಿದೆ. ಪಶ್ಚಾತ್ತಾಪ ಪಡುವ ದಿವಸ, ಪರಿಶುದ್ಧ ದಿವಸವಾಗಿದೆ. ಅದಕ್ಕಾಗಿ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವು ಯೋಬನು 24ನೇ ಅಧ್ಯಾಯ 9ರಿಂದ. ಯೋಬನು 24ನೇ ಅಧ್ಯಾಯ 9ರಿಂದ. ದೇವನಾಮಕ್ಕೆ ಸ್ತೋತ್ರವಾಗಲಿ. ತಂದೆ ಇಲ್ಲದ ಮಗುವನ್ನು ತಾಯಿಯ ಮೊಲೆಯಿಂದ ಕಿತ್ತು ಬಡವರಿಂದ ಒತ್ತೆ ತೆಗೆದುಕೊಳ್ಳುವವರಿದ್ದಾರೆ. ದೇವನಾಮಕ್ಕೆ ಸ್ತೋತ್ರ. ಇದು ಯಾರಪ್ಪ ಅಂದರೆ ಅನೇಕ ಐಶ್ವರ್ಯವಂತರು. ಇವತ್ತು ಅವರು ಬಡವರು ಇರ್ತಾರೆ, ಅವರಿಗೆ ಮಕ್ಕಳು ಇರ್ತಾರೆ, ಮನೆ ಯಜಮಾನ ಅಂದರೆ ಅಲ್ಲಿ ಅವರು ಇದು ಇಲ್ಲದೆ ಇರ್ತಾರೆ. ಆಗ ಈ ತಾಯಿಗೆ ಮಕ್ಕಳನ್ನು ಸಾಕುವುದು ಬಹಳ ಕಷ್ಟವಾಗ್ತದೆ. ಆವಾಗ ಏನಾಗ್ತದೆ, ಈ ಐಶ್ವರ್ಯವಂತರು ಇವರು ಹೋಗಿ ಕೌಲಿ ನಾಲಿ ಮಾಡುವುದನ್ನು, ನಿನ್ನ ಮಕ್ಕಳನ್ನು ನನ್ನಲ್ಲಿ ಕೆಲಸಕ್ಕಿಡಕಪ್ಪ, ತಿಂಗಳಿಗಿಷ್ಟು ಕೊಡ್ತೇನೆ, ವರ್ಷಕ್ಕಿಷ್ಟು ಕೊಡ್ತೇನೆ ಅಂತ ಹೇಳಿ ಈ ರೀತಿಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳನ್ನು ಮನೆಗೆ ಕರೆಸಿಕೊಂಡು ಬೇಕಾದಾಗೆ ಅವರಲ್ಲಿ ಕೆಲಸ ಮಾಡಿಸಿಕೊಳ್ಳುವವರು ಇದ್ದಾರೆ. ಅದಲ್ಲದೆ ಹೊಡೆಯೋದು ಬಡಿಯೋದು, ಸರಿಯಾಗಿ ಊಟಕ್ಕೆ ಅವರಿಗೆ ಕೊಡದೆ, ಸರಿಯಾಗಿ ಬಟ್ಟೆ ಕೊಡದೆ, ಮಲಗಲಿಕ್ಕೂ ಕೊಡದೆ, ಹೊದ್ದುಕೊಳ್ಳೋಕ್ಕೂ ಇಲ್ಲದೆ, ಸರಿಯಾಗಿ ಸ್ನಾನ ಮಾಡೋಕ್ಕೂ ಇಲ್ಲದೆ, ನಾನಾ ರೀತಿಯಲ್ಲಿ ಅವರಿಗೆ ಹಿಂಸೆ ಕೊಡೋರು ಕೂಡ ಇವತ್ತಿನ ಮೊದಲು ಇದ್ದರು, ಈಗಲೂ ಕೂಡ ಅದೇ ರೀತಿಯಲ್ಲಿ ಇದ್ದಾರೆ. ಆದರೆ ಈಗ ಬಹಳ ಕಡಿಮೆಯಾಗಿದೆ. ದೇವರು ಅಂಥವರ ಕೈಯಿಂದ ಬಿಡುಗಡೆ ಮಾಡಿ ಇವತ್ತು ಏನು ಮಾಡಿದ್ದಾರೆ, ಉನ್ನತ ಸ್ಥಿತಿಗೆ ಸ್ವಂತ ಮನೆ ಇರುವಾಗಿಯೂ ರಾಜಕಾರಣಿಗಳ ಮುಖಾಂತರ ಒಂದೊಂದು ಆದೇಶವನ್ನು ತಂದು ಇವತ್ತು ಬಹಳ ಜನರು ಒಳ್ಳೆ ರೀತಿಯಲ್ಲಿ ಸ್ವಾತಂತ್ರ್ಯವಾಗಿ ಜೀವಿಸುವ ಹಾಗೆಯೂ ಕೂಡ ದೇವರು ಮಾಡಿದ್ದಾರೆ. ಅದಕ್ಕಾಗಿ ಸ್ತೋತ್ರ. ಇದು ನಾವೆಲ್ಲ ಚಿಕ್ಕದಾಗಿರುವ ಕಾಲದಲ್ಲಿ ಕೂಡ ಬಹಳ ನಡೆದು ಹೋಗ್ತಿತ್ತು. ಅದು ಮಾತ್ರವಲ್ಲ, ಕೆಲಸದವರನ್ನ ಬೆಳಿಗ್ಗೆ ಕೆಲಸ ಮಾಡುವಾಗ ತೋಟದಲ್ಲಿ ಅವರಿಗೆ ಕಾವಲು, ಅವರು ಕೆಲಸ ಬಿಟ್ಟು ಹೋದ ಮೇಲೆ ಅವರ ಮನೆಯೊಳಗೆ ಅಡಿಗೆ ಮಾಡಿ ಅವರು ಊಟ ಮಾಡಿ ಮಲಗುವವರೆಗೆ ಅಲ್ಲಿ ಕಾಯ್ತಾ ಇರೋದು. ಆಮೇಲೆ ಹೊರಗಡೆಯಿಂದ ಬಾಗಿಲು ಹಾಕೋದು, ಅವರಿಗೆ ಊಟಕ್ಕೆ ಬೇಕಾದ ಒಂದಿಷ್ಟು ಅಕ್ಕಿಯನ್ನು ಮಾತ್ರ ಕೊಡುವಂಥದ್ದು, ಆಮೇಲೆ ಹೊಡೆಯುವಂಥದ್ದು ಎಲ್ಲ ಬಹಳ ಈ ರೀತಿ ನನ್ನ ಕಣ್ಣಾರೆ ಕಂಡಿದ್ದೇನೆ, ಕಿವಿಯಾರೆ ಕೇಳಿದ್ದೇನೆ, ಅದೆಲ್ಲ ಕಣ್ಣಾರೆ ಕೂಡ ಕಂಡಿದ್ದೇನೆ. ಅದೇ ರೀತಿಯಲ್ಲಿ ಕೂಡ ಬಹಳ ಕಷ್ಟದಲ್ಲಿ ಮಾಡ್ತಾ ಇದ್ರು. ಆದರೆ ದೇವರು ತಕ್ಕಾದ ಪ್ರತಿಫಲವನ್ನು, ಶಿಕ್ಷೆಯನ್ನು ಕೊಟ್ಟಿದ್ದಾರೆ, ಕೊಡುತ್ತಲೇ ಬಂದಿದ್ದಾರೆ, ಇನ್ನು ಮುಂದೆ ಕೊಡೋರು ಕೂಡ ಆಗಿದ್ದಾರೆ. ಇಂಥ ಒಂದು ದುಷ್ಟರು ಕೂಡ ಇವತ್ತು ಭೂಲೋಕದಲ್ಲಿ ಇದ್ದಾರೆ. ಆದರೆ ಮಕ್ಕಳಿಗೆ ಹೊಟ್ಟೆ ಕೊಡೋಣ, ವಿದ್ಯಾಭ್ಯಾಸಕ್ಕೆ ಕಳಿಸೋಣ, ಸ್ಕೂಲಿಗೆ ಕಳಿಸೋಣ, ಅವ್ರು ಸ್ವಲ್ಪ 4 ಅಕ್ಷರ ಕಲಿತುಕೊಳ್ಳಿ, ಅವರು ಸ್ವಲ್ಪ ಬೆಳೀಲಿ, ಅವರಿಗೆ ಸಹಾಯ ಮಾಡೋಣ ಅಂತ ಇಲ್ಲ. ಬದಲಾಗಿ ಅವರನ್ನು ಕಣ್ಣೀರು ಹಾಕಿಸಿದ್ದಾರೆ. ಈಗಲೂ ಕೂಡ ಒಂದೊಂದು ಕಡೆ ಅದೇ ನಡೀತಾ ಇದೆ. ಆದರೆ ಬಹಳ ಕಡಿಮೆ ಆಗಿದ್ದಾರೆ. ಐಗುಪ್ತ ದೇಶದಿಂದ ಇಸ್ರೇಲರನ್ನು ಬಿಡುಗಡೆ ಮಾಡಿದ ಹಾಗೆ ದೇವರು ಅನೇಕರನ್ನು ಇವತ್ತು ಬಿಡುಗಡೆ ಮಾಡಿ ಸ್ವತಂತ್ರವಾಗಿ ನಡೆಸುವವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೆ ಮತ್ತ 23ನೇ ಅಧ್ಯಾಯ 12ನೇ ವಚನ, ಏರಿದವರನ್ನು ತಗ್ಗಿಸ್ತೇನೆ, ತಗ್ಗಿದವರನ್ನು ಏರಿಸ್ತೇನೆ, ಗತಿಲ್ಲದವರಿಗೆ, ವಿಧವೆಯರಿಗೆ, ಬಡ ಬಗ್ಗರಿಗೆ, ಕೂಲಿ ಕಾರ್ಮಿಕರಿಗೆ ಅವರಿಗೆ ತೊಂದರೆ ಕೊಡುವುದು ಎಚ್ಚರ ಅಂತೇಳಿ ಕೂಡ ದೇವರ ಭಗವಂತ ಪರಮಾತ್ಮನು ಹೇಳಿದ್ದಾರೆ. ಅದೇ ರೀತಿ ಕೆಲಸ ಮಾಡೋರಿಗೆ ಕೂಡ ಸಂಬಳ ತಗೊಂಡು ಸರಿಯಾಗಿ ದುಡಿಯದೆ ಹೋಗಬೇಡ, ಆ ಮನುಷ್ಯರನ್ನು ಮೆಚ್ಚಿಸಲಿಕ್ಕೆ ಪ್ರಯತ್ನ ಮಾಡಬೇಡ, ದೇವರನ್ನು ಮೆಚ್ಚಿಸುವಂತ ಕೂಡ ದುಡಿಯೋರಿಗೂ ಕೂಡ ಹೇಳಿದ್ದಾರೆ. ಎಲ್ಲರಿಗೂ ಸರಿಯಾದ ನ್ಯಾಯ ತೀರ್ಪು, ಅದರಲ್ಲಿ ವಿಶೇಷವಾಗಿ ಈ ರೀತಿ ಬಡ ಬಗ್ಗರನ್ನು ಹೀನೈಸೋರು ಕೂಡ ಆಗಿದ್ದಾರೆ. ಆದರೆ ಅಂಥವರೆಲ್ಲರೂ ಬಹಳ ಶಿಕ್ಷೆಯನ್ನು ಕೂಡ ಅನುಭವಿಸಿದ್ದಾರೆ. ಇದು ಕೂಡ ನನ್ನ ಜೀವಿತದಲ್ಲಿ ಕೂಡ ಒಂದು ಸಾಕ್ಷಿಯನ್ನು ಕೊಡೋನಾಗಿದ್ದೇನೆ. ನನ್ನ ತಂದೆ ಬಹಳ ದುಷ್ಟ. ನನ್ನ ತಾಯಿ ನಮ್ಮ ಸಹೋದರ ಮಾವನ ಮನೆಯಲ್ಲಿ 11 ವರ್ಷದವರೆಗೆ ಅಲ್ಲಿ ನಾನು ಬೆಳೆದೆ. ಅಲ್ಲಿಂದ ಕರ್ಕೊಂಡು ನಮ್ಮ ಕರ್ನಾಟಕ ರಾಜ್ಯದ ಒಂದು ಜಿಲ್ಲೆಯ ಒಂದು ತಾಲೂಕಿಗೆ ಬಂದರು. ತಾಯಿಯ ಸಹೋದರ ಮಾವನ ಮನೆಗೆ. ಅಲ್ಲಿ ಅಲ್ಲಿ ನಾವು ಒಂದು ಜೀತದಾಳಾಗಿ ತಾಯಿ ನನ್ನನ್ನು ಇಟ್ಟುಕೊಂಡು ಕೆಲಸ ಮಾಡಿ ದುಡಿದು ತಿಂತಾ ಇದ್ರು. ನನ್ನ ಸ್ವಂತ ತಾಯಿಯ ಸಹೋದರ ಮಾವನೇ ಆಗಲೇ ಅವರಿಗೆ 2 ಎಕರೆ ಗದ್ದೆ ಇತ್ತು. ಆಗಲೂ ಅವರು ಚೆನ್ನಾಗಿ ಜೀವನದಲ್ಲಿ ಇದ್ದರು.
ಆಗ ಅವರು ಕರ್ಕೊಂಡು ಹೋಗಿ ಅವರಲ್ಲಿ ದನ ಮೇಯಿಸಕ್ಕೆ ಇಟ್ಟುಕೊಂಡ್ರು. ಅವರ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿದ್ರು, ಅವರಲ್ಲಿ ದನ ಮೇಯಿಸಕ್ಕೆ ಕಳಿಸುವುದು. ಅದು ಮಾತ್ರ ಅಲ್ಲ, ಬೆಳಿಗ್ಗೆ ಎದ್ದಷ್ಟು ಬೇಗ ಎದ್ದು ಅನೇಕ ಕೆಲಸಗಳನ್ನ ಮಾಡಬೇಕು. ಆಮೇಲೆ ದನಗಳನ್ನ ಕಾಡಿಗೆ ಹೊಡೆದು ಬರಬೇಕು. ಆಗ ಮಳೆಗಾಲದಲ್ಲಿ ಕೂಡ ಆಗ ಸಿಮೆಂಟ್ ಈ ಗೋಣಿ ಚೀಲದಲ್ಲಿ ಬರ್ತಿತ್ತು. ನನಗೆ ಮಳೆಗೆ ಗೋಣಿ ಚೀಲವನ್ನು ಕೊಟ್ಟು ಕಳಿಸೋರು, ಅದನ್ನೇ ಹಾಕೊಂಡು ಹೋಗ್ಬೇಕು, ಅದನ್ನೇ ಹೊಡ್ಕೊಂಡು ಬರಬೇಕು. ನನಗೆ ಹಾಕ್ಲಿಕ್ಕೆ ಒಂದ್ಸೊಟ್ಟು ಬಟ್ಟೆ ಕೂಡ ತೆಗೆದು ಕೊಡ್ತಿರ್ಲಿಲ್ಲ. ಆದರೂ ಕೂಡ ನಮ್ಮ ತಾಯಿ ಕೂಲಿ ಕೆಲಸವನ್ನ ಮಾಡಿ ನನಗೆ ಬಟ್ಟೆಯನ್ನು ತೆಗೆದು ಕೊಡ್ತಾ ಇದ್ರು. ಆಯ್ತು, ಊಟ ಎಲ್ಲ ಮಾಡಿ ಮಲಗುವಾಗ ಅವರಿಗೆ ಗಂಡ ಹೆಂಡತಿ ಮಕ್ಕಳಿಗೆ ಮೇಲೆ ಎತ್ತರವಾದ ಮಂಚ, ಬೆಡ್ಶೀಟ್ಗಳು, ರಗ್ಗುಗಳು. ನಾನು ಆ ಮಂಚದಿಂದ ಕೆಳಗಡೆಗೆ ಬರೀ ಒಂದು ಚಾಪೆ ಹಾಕ್ಕೊಂಡು ತೆಳುವಾದ ಒಂದು ಬೆಡ್ಶೀಟನ್ನು ಹೊದ್ದುಕೊಂಡು ಚಳಿಯಲ್ಲಿ ನಡುಗಿಕೊಂಡು ಜೀವನ ಮಾಡ್ತಾ ಇದ್ದೆ. ಆದರೂ ನನಗೆ ಆ ಶಿಕ್ಷೆ ತಡೆಯೋಕ್ಕಾಗದೆ ಮತ್ತು ನಮ್ಮ ತಾಯಿ ಇದ್ದಲ್ಲಿಗೆ ನಾನು ಹೊರಟು ಓಡಿ ಹೋದೆ. ಆ ಓಡಿ ಹೋಗುವಾಗ ಆ ಸಮಯದಲ್ಲಿ ಮಳೆಗಾಲ, ಆ ಹೊಳೆಯಲ್ಲಿ ಒಂದು ಹೊಳೆ ದಾಟಬೇಕಿತ್ತು, ತುಂಬ ನೀರು ಬರಬೇಕಿತ್ತು. ಅದರಲ್ಲಿ ಸುಮಾರು ದೂರ ಕುಚ್ಚಿಕೊಂಡು ಹೋದೆ. ಆಗೊಂದು ಮರದ ಕೊಂಬೆ ನನ್ನ ಕೈಗೆ ಸಿಕ್ತು. ಅದು ದೇವರಿಗೆ ಕೊಡಿಸಿರ್ಬೋದು. ಅದನ್ನು ಹಿಡ್ಕೊಂಡು ಬದಿಗೆ ಸರಿಸಿದೆ. ನಾನು ಹತ್ತಿ ಬಂದೆ, ಹೋಗಿ ತಾಯಿ ಹತ್ರ ತಲುಪಿದೆ. ಅಲ್ಲಿಗೂ ನನಗೆ ಹೊಡಿಲಿಕ್ಕೆ ಕೋಲ್ ತಗೊಂಡು ಬಂದರು, ಯಾರೋ ನಮ್ಮ ತಾಯಿಯ ಸೋದರ ಮಾವ. ಆಮೇಲೆ ಪುನಃ ತಾಯಿ ತಗೊಂಡು ಅಲ್ಲಿಗೆ ನನ್ನ ಬಿಟ್ಟರು. ಈ ರೀತಿ ಎಲ್ಲ ಶಿಕ್ಷೆಯನ್ನು ಅನುಭವಿಸಿದೆ. ಅದು ಮಾತ್ರವಲ್ಲ, ಎತ್ತುಗಳಲ್ಲಿ ಗದ್ದೆಯನ್ನು ಉಳ್ತಾ ಇದ್ರು. ಆಗ ಅವರ ಹಿಂದುಗಡೆ ನಾನು ಉಳ್ತಾ ಇರೋ ಹೊತ್ತಿಗೆ ನಾನು ಚಿಕ್ಕವನು, 11 ವರ್ಷ ಪ್ರಾಯ. ನನಗೆ ನೇಗಿಲು ಹಿಡಿದುಕೊಳ್ಳುವಂಥ ಶಕ್ತಿ ಕೂಡ ಇರಲಿಲ್ಲ. ಅದರ ಜೊತೆಲಿ ಬಾಯಿಗೆ ಬಂದಾಗಿ ಬೈತಾ ಇದ್ರು, ಹೊಡೆಯಕ್ಕೆ ಬರ್ತಾ ಇದ್ರು. ಈ ರೀತಿಯೆಲ್ಲ ನನಗೆ ಬೇಕಾದಷ್ಟು ಶಿಕ್ಷೆಯನ್ನು ಕೊಟ್ಟರು. ಬರ್ತಾ 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 ಯೌವನಸ್ಥನು ಕೂಡ ಆದೆ. ಆದರೆ ಈ ಒಂದು ಫಲ ಏನಾಯ್ತು ಅಂದರೆ, ಅದರದ್ದು ಬೇರೆ ರೀತಿಯಲ್ಲಿ ಕೂಡ ಬಹಳ ಅನ್ಯಾಯವನ್ನು ಮಾಡ್ತಾ ಇದ್ರು. ಕೊನೆಗೆ ಆ ಮನುಷ್ಯನಿಗೆ ಕ್ಯಾನ್ಸರ್ ಕಾಯಿಲೆ ಬಂತು. ಬಹಳಷ್ಟು ಲಕ್ಷ ಖರ್ಚು ಮಾಡಿದ್ರು, ಅದರಲ್ಲಿ ಮೃತನಾದ. ಆ ಪಾಪ ಅಲ್ಲಿಗೆ ಮುಗಿಲಿಲ್ಲ. ಆಮೇಲೆ ಅವರ ಮಗನಿಗೆ ಒಂದು ಪೊಲೀಸ್ ಕೆಲಸ ಸಿಕ್ತು. ಅಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ ಸಮಯದಲ್ಲಿ ಅವನನ್ನು ಎತ್ತಿ ಮುಸ್ಲಿಮರ ಮೇಲೆ ಒಂದು ಮಹಡಿಯಿಂದ ಕೆಳಗಡೆ ಹಾಕಿ ಅವನ ಸೊಂಟಕ್ಕೆ ನೋವಾಯಿತು. ಆದರೆ ಆಮೇಲೆ ಕೂಡ SP ಆಫೀಸಲ್ಲಿ ಅವನಿಗೆ ಕೆಲಸವನ್ನು ಮುಂದುವರಿಸಿದ್ರು. ಈ ರೀತಿಯಲ್ಲಿ ಆಗಿ ಹೋಯಿತು ನನ್ನ ಜೀವಿತದಲ್ಲಿ. ಅದು ಮಾತ್ರವಲ್ಲ, ಇನ್ನೊಂದು ಕಡೆ ಕೂಡ ನನ್ನ ತಾಯಿ ನನ್ನ ಕರ್ಕೊಂಡು ತೋಟದಲ್ಲಿ ಇರುವಾಗ ಅಲ್ಲಿಂದ ಆ ಮನುಷ್ಯ ಏನು ಮಾಡ್ದ, ಆ ಮನುಷ್ಯನ ಮಗಳ ಮನೆಗೆ ನನ್ನನ್ನು ಕೊಟ್ಟು ಕಳಿಸಿದ. ಅಲ್ಲಿ ಕೆಲಸಕ್ಕೆ ಅಯ್ಯೋ, ಅಲ್ಲಿ ಪಡನಾರದ ಕಷ್ಟವನ್ನು ಪಡಿಸಿದ್ರು. ಚಿಕ್ಕ ಮಕ್ಕಳ ಬಟ್ಟೆಯನ್ನು ಕೂಡ ನನ್ನ ಕೈಯಲ್ಲಿ ಉಗಿಸಿದ್ರು ಅವರು. ನಾನಾ ರೀತಿಯಲ್ಲಿ ಅಯ್ಯೋ, ಅಲ್ಲಿ ಕೂಡ ಇದೇ ಪರಿಸ್ಥಿತಿ ಆಯಿತು. ಒಂದು ಸಣ್ಣ ಚಾಪೆ, ಒಂದು ಸಣ್ಣ ಬೆಡ್ಶೀಟು, ಚಳಿಯಲ್ಲಿ ನಡುಗುವಂಥದ್ದು. ಇದೇ ರೀತಿಯಲ್ಲಿ ನಾನಾ ಥರದ ಕೆಲಸಗಳನ್ನ ಮಾಡಿಸಿದ್ರು ನನ್ನ ಕೈಯಲ್ಲಿ. ಅಲ್ಲಿಂದ ನಾನು ಹೇಗೋ ದೇವರು ನನ್ನನ್ನು ಬಿಡುಗಡೆ ಮಾಡಿದ್ರು. ತಾಯಿ ಹತ್ರ ವಾಪಸ್ ಬಂದೆ. ಆಮೇಲೆ ಬಹಳ ವರ್ಷಗಳ ನಂತರ ಗೊತ್ತಾಯಿತು, ಆ ಮನುಷ್ಯ ಯಾರು ಗಂಡ ಮನೆ ಯಜಮಾನ ಕಾಲೇಜ್ ಲೆಕ್ಚರ್ ಆಗಿದ್ದರು, ಹೆಂಡತಿ ಗೌರ್ಮೆಂಟ್ ಟೀಚರ್ ಆಗಿದ್ದರು. ಆಗಲೇ ಇದು ಅಂದಾಜಾಗ ನನಗೊಂದು 15 ವರ್ಷ ಅಂದಾಜು ಇರಬಹುದು ಪ್ರಾಯ. ಸ್ವಲ್ಪ ವರ್ಷ ಕಳೆದ ನಂತರ ಗೊತ್ತಾಯಿತು, ಆ ಮನುಷ್ಯ ನೇಣು ಹಾಕ್ಕೊಂಡು ಸತ್ತು ಹೋದ ಅಂತೇಳಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. ಇಂಥ ಶಿಕ್ಷೆಯನ್ನು ಕೂಡ ಬಹಳಷ್ಟು ಕೇಳಿದ್ದೇನೆ. ಈ ವಾಕ್ಯ ಕೇಳುವಾಗ ನೋಡಿ, ಇದೊಂದು ಸಾಕ್ಷಿ. ತಂದೆ ಇಲ್ಲದ ಮಗುವನ್ನು ತಾಯಿಯ ಮೊಲೆಯಿಂದ ಕಿತ್ತು ಬಡವರಿಂದ ಒತ್ತೆ ತೆಗೆದುಕೊಳ್ಳುವವರಾಗಿದ್ದಾರೆ. ಇಂಥ ದುಷ್ಟರು ಕೂಡ ಇರ್ತಾರೆ. ಆದ್ದರಿಂದ ಬಹಳ ಎಚ್ಚರ. ಆದರೆ ದೇವರು ಅವರಿಗೆ ತಕ್ಕಾದ ಶಿಕ್ಷೆಯನ್ನು ಬರಮಾಡದೆ ಇರುವುದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರ. ಇದನ್ನು ಕಣ್ಣಾರೆ ಕಂಡಿದ್ದೇನೆ, ಕಿವಿಯಾರೆ ಕೇಳಿದ್ದೇನೆ, ಈಗಲೂ ಕೂಡ ಅದುವೇ ನಡೀತಾ ಇದೆ. ಆದರೆ ಅಂಥವ್ರನ್ನ ದೇವರು ಏನು ಮಾಡ್ತಾರೆ, ಮತ್ತಾಯ 23:12 ಪ್ರಕಾರ ಈಗ ಅನೇಕರವರು ಸ್ವಂತವಾಗಿ ಜೀವಿಸುವ ಹಾಗೆ, ಸ್ವತಂತ್ರವಾಗಿ ಜೀವಿಸುವ ಹಾಗೆ ತಗ್ಗಿದವರನ್ನು ಏರಿದವರನ್ನು ತಗ್ಗಿಸಿದ್ದಾರೆ. ಇನ್ನು ಮುಂದೆಯೂ ಕೂಡ ಆಗುವುದು. ಅದುವೇ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಉಪಕಾರಗಳಿಗಾಗಿ ದೇವರು ಎಲ್ಲದಕ್ಕೂ ತಕ್ಕ ಸಮಯಕ್ಕೆ ನ್ಯಾಯ ತೀರಿಸುವವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ, ಹಲ್ಲೆಲೂಯಾ. ಹಾಗೆ 10ನೇ ವಚನ, ಬಟ್ಟೆ ಇಲ್ಲದೆ ಬೆತ್ತಲೆಯಾಗಿ ಅಲೆಯುವರು, ಹಸಿವುಗೊಂಡೇ ಸಿವುಡುಗಳನ್ನು ಹೊರುವರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. ಬಟ್ಟೆ ಇಲ್ಲದೆ ಬೆತ್ತಲೆಯಾಗಿ ಅಲೆಯುವರು, ಹಸಿವುಗೊಂಡೇ ಸಿವುಡುಗಳನ್ನು ಹೊಳೆಯುವರು. ನೋಡಿ, ಇಂಥ ಕಷ್ಟ ಸಂಕಟ ದುಃಖದಲ್ಲಿ ಕೂಡ ಏನು ಮಾಡ್ತಾರೆ, ಬೆತ್ತಲೆಯಾಗಿ ಅಲೆಯುವರು. ಅದೇ ರೀತಿನ ಇನ್ನೊಂದು ಕಡೆಗೆ ನೋಡಿ, ಈ ವಾಕ್ಯ ಕೇಳುವಾಗಲೂ ಒಂದು ಸಾಕ್ಷಿ ಇದೆ. ಬರೀ ಒಂದು ಚಡ್ಡಿ ಮತ್ತು ಒಂದು ಶರ್ಟ್ ಮಾತ್ರ ಇತ್ತು. ಅದು ಬೇರೆ ಒಂದು ಐಶ್ವರ್ಯವಂತರ ಮನೆಯಲ್ಲಿ ಮಳೆಗಾಲದಲ್ಲಿ ಗದ್ದೆಯಲ್ಲಿ ಕೆಸರಿನಲ್ಲಿ ಕೆಲಸ ಮಾಡಿ
ಮಾಡಿ ಅದೇ ಬಟ್ಟೆಯನ್ನು ಹಾಕೊಂಡು ಅವರ ಹಿಂದೆ ನಾನು ಪಟ್ಟಣಕ್ಕೆ ಹೋಗ್ಬೋದಾಗಿತ್ತು. ಆಗ ತಾಯಿಯವ್ರ ಹತ್ರ ಕೂಡ ನಾನು ಕೇಳಿದೆ, ನನಗೆ ಬೇರೆ ಬಟ್ಟೆ ಇದೆಯಾ ಅಂತ ಕೇಳಿದ್ರು. ನನ್ನ ತಾಯಿ ಹೇಳಿದ್ರು, ಇಲ್ಲಪ್ಪ ಏನು ಮಾಡೋದು ಅಂತ ಹೇಳಿದ್ರು. ಆದರೆ ಕಡೆಗೆ ಅವರಿಗೆ ಬಂತು, ಬಹಳ ಐಶ್ವರ್ಯವಂತರು ಆಗಲಿ ಬಂತು, ನಾನಾ ಥರದ ಕಾಯಿಲೆ, ಕಷ್ಟ, ಸಂಕಟ, ದುಃಖಗಳು ಬಂತು ಬಂತು ಬಂತು. ಆ ರೀತಿಯೆಲ್ಲ ನಾನಾ ರೀತಿಯಲ್ಲಿ ಇದ್ದ ತೋಟ ಕೂಡ ಏನಾಯ್ತು, ಅವರಿಗೆ ಗಂಡು ಮಕ್ಕಳ ಸಂತಾನವೇ ಇಲ್ಲ. ಬರೀ ಹೆಣ್ಣು ಮಕ್ಕಳೇ ಬಹಳ ಕಷ್ಟಪಟ್ಟು ಶಿಕ್ಷೆಯನ್ನು ಅನುಭವಿಸಿ ಆ ಮನುಷ್ಯ ಕೂಡ ಸತ್ತ. ಹಾಗೆ ಇದೇ ರೀತಿ ನನ್ನ ಪರಿಸ್ಥಿತಿ ಕೂಡ ಆಗಿತ್ತು. ಹಸಿವುಗೊಂಡೇ ಸೇವುಗಳನ್ನು ಹೊರುವರು, ಸರಿಯಾಗಿ ಊಟಕ್ಕೆ ಇಲ್ಲ, ಊಟ ಕೊಡೋದಿಲ್ಲ, ಹೊಟ್ಟೆ ತುಂಬ ತಿನ್ನಕ್ಕೆ ಆಸೆ ಆಗ್ತಿತ್ತು, ಆದರೆ ಹೊಟ್ಟೆಸ್ತುಕೊಂಡೇ ಕೆಲಸ ಮಾಡಬೇಕಾಗ್ತದೆ ಅಂತ ಪರಿಸ್ಥಿತಿಯಲ್ಲೂ ಕೂಡ ಐಶ್ವರ್ಯವಂತರು ಮಾಡ್ತಾರೆ. ಇದು ಕೂಡ ನಾನು ಎಲ್ಲರೂ ಅಲ್ಲ, ಒಬ್ಬೊಬ್ಬರು. ಆದರೆ ಬಡ ಬಗ್ಗರನ್ನು ಚೆನ್ನಾಗಿ ನೋಡಿಕೊಂಡು ಯಾರು ಇರ್ತಾರೋ ಅವರನ್ನು ದೇವರು ಉನ್ನತ ಮಟ್ಟಕ್ಕೆ ತಂದಿದ್ದಾರೆ. ಇವುಗಳು ಕೂಡ ತರುವವರೇ ಆಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಕೂಡ ನನ್ನ ಜೀವಿತದಲ್ಲಿ ನೆರವೇರಿ ಹೋಯಿತು. ಎಲ್ಲದಕ್ಕೂ ತಕ್ಕಾದ ಪ್ರತಿಫಲವನ್ನು ಕೊಡ್ತಾರೆ. ಇದೆಲ್ಲನೂ ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ದೇವರ ನಾಮಕ್ಕೆ ಸ್ತೋತ್ರ. 11ನೇ ವಚನ, ಯಜಮಾನರ ಪೌಳಿ ಗೋಡೆಗಳೊಳಗೆ ಇದ್ದುಕೊಂಡು ಎಣ್ಣೆ ಗಾಣವನ್ನು ಆಡಿಸುವರು, ದಹಗೊಂಡೆಯವರ ಕೊಟ್ಟಿಗಳಲ್ಲಿ ದ್ರಾಕ್ಷವನ್ನು ತೊಳೆಯುವರು. ನೋಡಿ, ಯಜಮಾನರ ಪೌಳಿ ಗೋಡೆಗಳೊಳಗೆ ಅಂದರೆ ಕಾವಲಿರ್ತಾರೆ. ನಾನು ಈಗ ಸ್ವಲ್ಪ ಹಿಂದೆ ಅದನ್ನೇ ಹೇಳಿದ್ದು. ಒಬ್ಬ ಕೆಲಸ ಬೆಳಿಗ್ಗೆ ಅವರು ಏನು ಮಾಡಿದ್ರು, ಕೆಲಸಕ್ಕೆ ಹೋಗೋ ಸಮಯದಲ್ಲಿ ಮಾತ್ರ ಅವ್ರು ಬೆಳಿಗ್ಗೆ ಬಂದು ಮನೆಯ ಬೀಗ ತೆಗೆದು ಹೊರಗಡೆಯಿಂದ, ಆಮೇಲೆ ಅಲ್ಲೇ ಕೂತುಕೊಳ್ಳುವುದು, ಅವರು ಎಲ್ಲಿಗಾದರೂ ಹೊರಗೆ ಹೋಗ್ಬೋದು ಬರೋದೆಲ್ಲ. ಕೆಲಸಕ್ಕೆ ಹೋದ ಮೇಲೆ ಅಲ್ಲಿ ಕೂಡ ಕಾವಲು. ಆಮೇಲೆ ಕೆಲಸ ಮಾಡಿ ಬಂದ ಮೇಲೆ ಅವರು ಸಾಯಂಕಾಲ ಊಟ ಎಲ್ಲ ಮಾಡಿ ಮಲಗುವವರೆಗೆ ಅಲ್ಲೇ ಕೂತ್ಕೊಳ್ತಿದ್ರು. ಆಮೇಲೆ ಅವರು ಒಳಗೆ ಬಂದ ಮೇಲೆ ಹೊರಗಿಂದ ಬೀಗ ಹಾಕ್ತಾ ಇದ್ರು. ಇದೇ ರೀತಿ ಇವತ್ತು ಕಾವಲು ಗೋಡೆಗಳಿದ್ದು ಅಲ್ಲಿಂದಲಿ ಹೋಗುವಾಗಿಲ್ಲ, ಬರುವಾಗಿಲ್ಲ, ಏನೂ ಮಾಡುವಾಗಿಲ್ಲ. ಅವರು ಹೇಳಿದ ಕೆಲಸವನ್ನ ಮಾಡಲೇಬೇಕು. ಇಂಥ ಪರಿಸ್ಥಿತಿಯಲ್ಲಿ ಈ ದುಷ್ಟ ಐಶ್ವರ್ಯವಂತರು ಸಹ ಏನು ಮಾಡ್ತಾ ಇದ್ರು, ಬಡ ಬಗ್ಗರನ್ನು ತುಳಿಯೋರು ಕೂಡ ಆಗಿದ್ದಾರೆ. ಅದಕ್ಕೆ ಸರಿಯಾದ ಶಿಕ್ಷೆ ನೋಡಿ. ಒಂದೊಂದು ಕಡೆಗೆ ಇವತ್ತು ಸುನಾಮಿ, ಚಂಡಮಾರುತ, ಬಿರುಗಾಳಿ, ಬೆಟ್ಟ ಜರಿಯೋದು, ಎಷ್ಟೆಷ್ಟು ಅನ್ಯಾಯ ಮಾಡಿ, ಏನೇನೋ ಮಾಡಿ, ಸರ್ಕಾರಕ್ಕೆ ಅನ್ಯಾಯ ಮಾಡಿ, ಸರ್ಕಾರವನ್ನು ಕೊಳ್ಳೆ ಹೊಡೆದು, ನಾನಾ ರೀತಿಯಲ್ಲಿ ಬಡಬಗ್ಗರ ಹಣಗಳನ್ನು ಕೊಳ್ಳೆ ಹೊಡೆದು, ಸುಳ್ಳು ಹೇಳಿ ಕೋಟಿ ಕೋಟಿ ಸಂಪಾದನೆ ಮಾಡಿದ್ರು. ಕಡೆಗೆ ಏನಾಗ್ತದೆ, ಎಲ್ಲವೂ ನೀರು ಪಾಳು, ಮಣ್ಣಿನೊಳಗೆ ನೀರು ಕೊಚ್ಚಿ ಹೋಗ್ತದೆ. ಗಂಜಿ ಕೇಂದ್ರದಲ್ಲಿ ಬೀಳ್ಬೇಕಾಗ್ತದೆ. ಆಕಾಶವಿನಿಗೆ ಹೊದಿಕೆ, ಭೂಮಿಯನಿಗೆ ಹಾಸಿಗೆ. ಅಲ್ಲಿ ಹುಳ ಹುಪ್ಪಟ ಕ್ರಿಮಿ ಕೀಟಗಳೊಂದಿಗೆ ಮಲಗಬೇಕಾಗ್ತದೆ ಗಂಜಿ ಕೇಂದ್ರದಲ್ಲಿ. ಇದುವೇ ಶಿಕ್ಷೆ ನೋಡಿ ಇವತ್ತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಏರಿದವರನ್ನು ತಗ್ಗಿಸುವೆನು, ತಗ್ಗಿದವರನ್ನು ಏರಿಸ್ತಾ ಇರುವೆನು ಅಂತೇಳಿ ಇದನ್ನೇ ಹೇಳಿದ್ದು. ಇವತ್ತು ಕೂಡ ಇದುವೇ ನಡೀತಾ ಇದೆ. ಎಲ್ಲವೂ ಕೊಚ್ಚಿ ಹೋಗುವಂಥದ್ದು, ದೇವರಿಗೆ ವಿರುದ್ಧವಾಗಿ ಮಾಡಿದಂಥ ಅನ್ಯಾಯ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಯಾರು ಇವತ್ತು ಈ ರೀತಿ ಅನ್ಯಾಯ ಮಾಡ್ತಾರೋ, ಅವ್ರು ಬಡವರಾಗಲಿ ಐಶ್ವರ್ಯವಂತರಾಗಲಿ, ಅನೇಕ ಬಡವರು ಕೂಡ ಸಾಲ ತಗೊಳ್ಳೋದನ್ನು ಕೊಡುವುದಿಲ್ಲ, ಸಂಬಳ ತಗೊಂಡು ಸರಿಯಾಗಿ ದುಡಿಯುವುದಿಲ್ಲ, ನಾನಾ ಥರದಲ್ಲಿ ಮೋಸ ಮಾಡುವಂಥದ್ದು, ಕದಿಯೋದು, ಸುಳ್ಳು ಹೇಳುವಂಥದ್ದು ಕೂಡ ಬಡಬಗ್ಗರು ಕೂಡ ಮಾಡ್ತಾರೆ. ಅವರಿಗೂ ತಕ್ಕಾದ ಶಿಕ್ಷೆ ಇದ್ದೇ ಇದೆ. ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲು ಯಾರಿಗೂ ಸಾಧ್ಯವಿಲ್ಲ. ದೇವರು ಪ್ರತಿಯೊಂದನ್ನು ನೋಡೋರಾಗಿದ್ದಾರೆ. ಪಕ್ಷಪಾತಿಯಲ್ಲ. ಸರಿಯಾಗಿ ಲೋಕದ ನ್ಯಾಯಾಲಯ ಇರ್ಬೋದು, ಜಡ್ಜ್ಗಳಾಗ್ಬೋದು, ಮುಖ ನೋಡಿ ನ್ಯಾಯ ಕೊಡೋರು ಆಗಿದ್ದಾರೆ. ಹಣಕ್ಕಾಗಿ ನ್ಯಾಯ ತೀರಿಸೋರು ಕೂಡ ಈಗ ಬೇಕಾದಷ್ಟು ಸುಳ್ಳು ನ್ಯಾಯಾಲಯಗಳು, ಜಡ್ಜ್ಗಳು, ನ್ಯಾಯಾಧೀಶರು ಕೂಡ ಇದ್ದಾರೆ. ಆದರೆ ಅದು ಈ ಲೋಕದ ವಿಷಯ. ಆದರೆ ದೇವರಲ್ಲಿ ಸರಿಯಾದ ಇಡೀ ಲೋಕಕ್ಕೆ ನ್ಯಾಯ ತೀರಿಸೋರು ದೇವರಾಗಿದ್ದಾರೆ. ಅವರಲ್ಲಿ ಯಾವುದೇ ಲಂಚ ಇಲ್ಲ, ಅವರನ್ನು ಬದಲು ಮಾಡೋಕ್ಕೆ ಆಗುವುದಿಲ್ಲ. ಸರಿಯಾಗಿ ನ್ಯಾಯ ತೀರಿಸೋರಾಗಿದ್ದಾರೆ. ಅದುವೇ ಇವತ್ತು ಭೂಲೋಕಕ್ಕೆ ಬಂದಿರುವಂಥ ಶಿಕ್ಷೆ. ದೇವರ ನಾಮಕ್ಕೆ ಸ್ತೋತ್ರ. 12ನೇ ವಚನ, ತುಂಬಿದ ಪಟ್ಟಣದಲ್ಲಿ ನರಳುವರು, ಗಾಯಪಟ್ಟವರು ಮೊರೆ ಇಡುವರು, ದೇವರಾದರೋ ಅದನ್ನು ಆಯುಕ್ತವೆಂದೆಣಿಸುವುದಿಲ್ಲ. ನೋಡಿ ಏನು ಮಾಡ್ತಾರೆ, ಅಲ್ಲಿ ಇಲ್ಲಿ ಪಟ್ಟಣದಲ್ಲಿ ಕೆಲಸ ಇಲ್ಲದೆ, ಊಟಕ್ಕಿಲ್ಲದೆ, ಅಕಸ್ಮಾತ್ ಈ ರೀತಿ ಐಶ್ವರ್ಯವಂತರಲ್ಲಿ ನರಳಾಡ್ತಾರೆ. ನಾನಾ ರೀತಿ ಗಾಯ ಬಂದರೂ ಕೂಡ ಅವ್ರನ್ನ ಆಸ್ಪತ್ರೆಗೆ ತೋರಿಸುವಾಗಿಲ್ಲ. ಅಯ್ಯೋ ಅಂತೇಳಿ ಕಸವರು ಕನಿಕರ ಮಾಡುವಂಗಿಲ್ಲ, ಆಸ್ಪತ್ರೆಗೆ ತೋರಿಸುವಾಗಿಲ್ಲ. ಆದರೆ ದೇವರೋ ಅದನ್ನು ಆಯುಕ್ತವೆಂದು ಎಣಿಸುವುದಿಲ್ಲ. ದೇವರಾದರೆ ಏನು ಮಾಡ್ತಾರೆ, ದೇವರು ಅವರನ್ನು ಗುಣ ಮಾಡೋರಾಗಿದ್ದಾರೆ, ಮೇಲಕ್ಕೆತ್ತವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇದು ಕೂಡ ನಾನು ಕೂಡ ಆಗಲೇ ಹೇಳಿದಾಗೆ, ಹಾಕಲಿಕ್ಕೆ ಬಟ್ಟೆ ಇಲ್ಲ, ನಾನು ಆ ಥರ ಕಾಯಿಲೆ ಕಸದಿಂದ ತುಂಬಿ ನರಳಾಡ್ತಾ ಇದ್ದೆ. ನನ್ನ ಮೈಯಲ್ಲಿ ಒಂದು ಚರ್ಮದಲ್ಲಿ ಹುಳುಕಡ್ಡಿ ಅಂತ ಹೇಳುವಂಥ ಅಲ್ಲಿ ಒಂದು ಹುಳು ಮೇಯುವಂಥದ್ದು ಒಂದು ಪರಿಸ್ಥಿತಿ ಇತ್ತು. ಆಗ ನನ್ನ ತಾಯಿಯ ಸೋದರ ಮಾವನವರ ಮನೆಯಲ್ಲಿ ನನಗೆ ಊಟಕ್ಕೆ ಬೇರೆ ಬಟ್ಲು, ಟೀ ಕಾಫಿ ಕುಡಿಲಿಕ್ಕೆ
ಬೇರೆ ಒಂದು ಗ್ಲಾಸನ್ನು ಬೇರೆ ಇಟ್ಟಿದ್ರು. ಕಾರಣ ಅದು ಒಂದು ಅಂಟು ರೋಗ, ನನ್ನ ಮಕ್ಕಳಿಗೂ ಬಂದು ಬಿಡ್ತದೆ ಅಂತ ಈ ರೀತಿಯಲ್ಲೆಲ್ಲ ನೋಡಿದ್ರು. ಆದರೆ ಪರಿಸ್ಥಿತಿ ಅವರಿಗೆ ಬಂದ ಶಿಕ್ಷೆಯನ್ನು ಕಣ್ಣಾರೆ ಕಂಡೆ, ಕಿವಿಯಾರೆ ಕೇಳಿದೆ. ಈ ರೀತಿಯಲ್ಲಿ ಕೂಡ ಕೀರ್ತನೆ 112ರಲ್ಲಿ ಈ ವಾಕ್ಯಗಳು ಬರೆಯಲ್ಪಟ್ಟಿದೆ. ಆಗಾಗಲೇ ದೇವರ ನಾಮದಲ್ಲಿ ತಿಳಿಸಿದ್ದೇನೆ. ಇದೆಲ್ಲವೂ ನನ್ನ ಇದಕ್ಕೆ ನಾನೇ ಸಾಕ್ಷಿಯಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಆದರೆ ದೇವರು ಪ್ರತಿಯೊಂದನ್ನು ನೋಡೋರಾಗಿದ್ದಾರೆ, ಗುಣಪಡಿಸುವವರಾಗಿದ್ದಾರೆ. ಅದಕ್ಕೆ ಏರಿದವರನ್ನು ತಗ್ಗಿಸುವನು, ತಗ್ಗಿದವರನ್ನು ಏರಿಸುವನು ಅಂತ ಹೇಳುವಂಥದ್ದು ಇದುವೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅನಾಥರಿಗೆ, ಬಡಬಗ್ಗರಿಗೆ ದೇವರೇ ನಿಜವಾದ ತಂದೆ ತಾಯಿ ರಕ್ಷಕರಾಗಿದ್ದಾರೆ ಹೊರತು ಬೇರೆ. 12ನೇ ವಚನ ಆಯಿತು. 13ನೇ ವಚನ, ಬೆಳಕಿನ ಮೇಲೆ ತಿರುಗಿ ಬಿದ್ದವರು ಇದ್ದಾರೆ, ಇವರು ಹಗಲಿನ ದಾರಿಗಳನ್ನು ತಿಳಿಯದವರಾಗಿ ಅದರ ಹಾದಿಗಳಲ್ಲಿ ಇರುವುದಿಲ್ಲ. ಬೆಳಕಿನ ಮೇಲೆ ತಿರುಗಿ ಬಿದ್ದವರು ಇದ್ದಾರೆ, ಇವರು ಹಗಲಿನ ದಾರಿಗಳನ್ನು ತಿಳಿಯದವರಾಗಿ ಅದರ ಹಾದಿಗಳಲ್ಲಿ ಇರುವುದಿಲ್ಲ. ಆದರೆ ದೇವರನ್ನು ಅರಿತವರು ಕೂಡ ಇದ್ದಾರೆ. ಅರಿತವರು ಕೂಡ ಏನು ಮಾಡ್ತಾರೆ? ಬೆಳಕಂದರೆ ದೇವರೇ ನಿಜವಾದ ಬೆಳಕು. ಇಡೀ ಭೂಲೋಕಕ್ಕೆ ನೋಡಿ, ರಾತ್ರಿ ಇರ್ಬೋದು, ಒಂದೊಂದು ಕಡೆಗೆ ಭೂಲೋಕದಲ್ಲಿ ನಮ್ಮ ಭಾರತ ದೇಶದಲ್ಲಿ ಹಗಲು ಆದಾಗ ಅಲ್ಲಿ ರಾತ್ರಿ ಆದಾಗ ನಮ್ಮ ಇಲ್ಲಿ ಹಗಲು ಅಥವಾ ಎಷ್ಟೋ ಗಂಟೆಗಳ ವ್ಯತ್ಯಾಸಗಳು ಇರ್ಬೋದು. ಎಲ್ಲ ಕಡೆಗೂ ಬೆಳಕನ್ನು ಕೊಡಲಿಕ್ಕೆ ಆಕಾಶದ ಕೆಳಗೆ ಸೂರ್ಯನನ್ನು ದೇವರು ಇಟ್ಟಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದರೆ ನಿಜವಾಗಿ ಸೂರ್ಯನನ್ನು ಸೃಷ್ಟಿ ಮಾಡಿದವರು ಕೂಡ ದೇವರಾಗಿದ್ದಾರೆ. ಆದರೆ ಇಡೀ ಪಾಪಗಳಿಂದ ಜನರನ್ನು ಬಿಡುಗಡೆ ಮಾಡಲಿಕ್ಕೆ, ಒಳ್ಳೆ ರೀತಿಗೆ ನಡೆಸಲಿಕ್ಕೆ ಸೂರ್ಯನಿಗೆ ಸಾಧ್ಯವಿಲ್ಲ. ಅದು ದೇವರೇ ಆಗಬೇಕು. ಯಾಕೆಂದರೆ ಸೂರ್ಯನು ಕೂಡ ದೇವರು ಸೃಷ್ಟಿ ಮಾಡಿದಂಥ ಒಂದು ವಸ್ತು, ಒಂದು ಗ್ರಹವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಆದಿಕಾಂಡ 1ನೇ ಅಧ್ಯಾಯದಲ್ಲಿ ಸೃಷ್ಟಿಯ ನಿಯಮಗಳನ್ನ ನೋಡುವಾಗ ನಾವಲ್ಲಿ ತಿಳಿದುಕೊಳ್ಳಬಹುದು. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಬೆಳಕಿನ ಮೇಲೆ ತಿರುಗಿ ದೇವರನ್ನು ಅರಿತವರು ಕೂಡ ವಿರುದ್ಧವಾಗಿ ನಡೆಯುತ್ತಲೇ ಇದ್ದಾರೆ. ಅವರು ಕೂಡ ಇವತ್ತು ಈ ರೀತಿ ಅನ್ಯಾಯವಾಗಿ ಬಡ ಬಗ್ಗರನ್ನ, ಅನಾಥರನ್ನ, ಗತಿಲ್ಲದವರನ್ನ ನಡೆಸಿಕೊಂಡವರು ಕೂಡ ಹಣಕ್ಕಾಗಿ ಆಸೆ ಮಾಡಿ ಇವತ್ತು ಅನೇಕ ಸಭೆಗಳಲ್ಲಿಯೂ, ದೇವಸ್ಥಾನಗಳಲ್ಲಿಯೂ, ದೇವಾಲಯಗಳಲ್ಲಿಯೂ, ಮಸೀದಿಗಳಲ್ಲಿ, ಪ್ರತಿಯೊಂದು ಕಡೆಗೆ ಎಲ್ಲ ಧರ್ಮದಲ್ಲಿ, ಜಾತಿಯಲ್ಲಿ ಇದು ನಡೀತಾ ಇದೆ. ಆದರೆ ಎಲ್ಲವರು ತಕ್ಕಾದ ಶಿಕ್ಷೆಯನ್ನು ಅನುಭವಿಸ್ತಲೇ ಇದ್ದಾರೆ, ಅನುಭವಿಸಲೇಬೇಕು. ಅವರಿಗೆ ಹಗಲು ಯಾವುದು, ರಾತ್ರಿ ಯಾವುದು ಅಂತ ಗೊತ್ತಿಲ್ಲ. ಹಗಲು ರಾತ್ರಿ ಅವರಿಗೆ ಎಲ್ಲ ಒಂದೇ. ಆದರೆ ಶಿಕ್ಷೆ ಬರುವಾಗ ಅವರಿಗೆ ಏನಾಯ್ತು ಅಂತ ಗೊತ್ತಿಲ್ಲ. ಕಾರಣ ಹೃದಯ ಕಠಿಣವಾಗಿದೆ. ದೇವರವರನ್ನು ಬಿಟ್ಟಿದ್ದಾರೆ, ಅವರ ಕಡೆಯಿಂದ ದೃಷ್ಟಿಯನ್ನು ತೆಗೆದಿದ್ದಾರೆ. ನರಕವೆಂಬ ತೀರ್ಪು ಆಗಿದೆ. ಅದಕ್ಕೆ 10 ದಶಾಜ್ಞೆಗಳನ್ನು ದೇವರು ಸೀನಾಯಿ ಬೆಟ್ಟದಲ್ಲಿ ಮೋಶೆಯ ಮುಖಾಂತರ ಕೊಟ್ಟಿದ್ದು. ಮೋಶೆ ಅಂದರೆ ನೀರಿನಿಂದ ಎತ್ತಲ್ಪಟ್ಟವನು ಅಂತ, ಅದು ಇಬ್ರೂ ಭಾಷೆ. ಅದನ್ನೇ ಮುಸ್ಲಿಮ್ಸರ ಕುರಾನಲ್ಲಿ ಮೂಸಾ ಅಂತ ಹೇಳುವಂಥ ಹೆಸರಿದೆ. ಅದಕ್ಕೆ ಕನ್ನಡದಲ್ಲಿ ಅದನ್ನು ನೀರಿನಿಂದ ಎತ್ತಲ್ಪಟ್ಟವನು ಅಂದರೆ ನೀರಿನ ಮೂಲಕ ದೇವರು ರಕ್ಷಣೆ ಪಡೆದವನು ದೇವರಿಂದ ಅಂತ ಇದರ ಅರ್ಥವಾಗಿದೆ. ಆದರೆ ಆ ಹಾದಿಗಳಲ್ಲಿ ಅವರು ಇರುವುದಿಲ್ಲ. ಬದಲಾಗಿ ಹೀಗೆ ಅನ್ಯಾಯ ಮಾಡಲೇಬೇಕು. ಬಡ ಬಗ್ಗರಿಗೆ ಅವರಿಗೆ ತೀರ್ಪಾಗಿ ಹೋಗಿದೆ. ಬಹಳ ಶಿಕ್ಷೆಯನ್ನು ಅವರು ಅನುಭವಿಸಲೇಬೇಕು. ಹಾಗೆ ಆಗಿದೆ, ಈಗಲೂ ಆಗುತ್ತಲೇ ಇದೆ. 14ನೇ ವಚನ, ಕೊಲೆಪಾತಕನು ಮುಂಜಾನೆ ಎದ್ದು ದಿಕ್ಕಿಲ್ಲದ ಬಡವರನ್ನು ಕೊಂದು ರಾತ್ರಿಯಲ್ಲಿ ಕಳ್ಳನಂತಿರುವನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕೊಲೆಪಾತಕನು ಮುಂಜಾನೆ ಎದ್ದು ದಿಕ್ಕಿಲ್ಲದ ಬಡವನನ್ನು ಕೊಂದು, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಈಗ ಒಬ್ಬೊಬ್ರು ಕೊಲೆ ಮಾಡೋರು ಏನು ಮಾಡ್ತಾರೆ? ಹಗಲಾದರೆ ಅವನು ಚೆನ್ನಾಗಿ ಎಚ್ಚರ ಇರ್ತಾನೆ, ಸಾಧಾರಣ ರಾತ್ರಿ ಆದರೂ ಎಚ್ಚರ ಇರ್ತಾನೆ. ಆಗ ಮುಂಜಾನೆ ಅವನಿಗೆ ಎಲ್ಲವನ್ನ ಮರೆತಿರ್ತಾನೆ, ನಿದ್ದೆ ಮಂಕಲ್ಲಿರ್ತಾನೆ. ಹಿಂದಿನದೊಂದು ವೇಳೆ ಮರೆತಿರ್ಬೋದು, ನಿದ್ದೆ ಮಂಕಲ್ಲಿ ಇರ್ಬೋದು. ಆಗ ಏನು ಮಾಡ್ತಾರೆ? ಅನೇಕರು ಕೊಲೆಗಾರರನ್ನ ಬೆಳಗಿನ ಜಾವದಲ್ಲಿ ಸಂಹಾರ ಮಾಡ್ತಾರೆ, ಕೊಲೆ ಮಾಡ್ತಾರೆ. ಇಂಥದ್ದು ಕೂಡ ಆಗಲಿ ನಡೆದು ಹೋಗಿದೆ. ಇವರೆಲ್ಲ ದೇವರಿಂದ ಶಾಪವನ್ನು ಹೊಂದಿದವರು ಅಂತ ಅರ್ಥ. ರಾತ್ರಿಯಲ್ಲಿ ಕಳ್ಳನಂತಿರುವನು. ರಾತ್ರಿಯಲ್ಲಿ ಹೊಂಚಾಗ್ತಾ ಇರ್ತಾನೆ. ಇವನು ಎಲ್ಲಿ ಹೋಗ್ತಾನೋ, ಎಲ್ಲಿ ಸಿಗ್ತಾನೋ, ಎಷ್ಟೊತ್ತಿಗೆ ಮನೆಯಿಂದ ಹೊರ ಬರ್ತಾನೋ, ಎಷ್ಟೊತ್ತಿಗೆ ಇವನು ಕಡಿಯೋದು, ಹೊಡೆಯೋದು, ಸೂಟ್ ಮಾಡೋದು ಅಂತೇಳಿ ಈ ರೀತಿ ಏನಾಗ್ತಾರೆ? ಬಡ ಬಗ್ಗರನ್ನ ಹಿಂಸೆ ಮಾಡೋರು, ಸೂರೆ ಮಾಡೋರು ಈ ರೀತಿ ಇರ್ತಾರೆ. ಅದು ಆದಿಕಾಲದಲ್ಲಿ ಇತ್ತು, ಈಗಲೂ ಕೂಡ ಅದುವೇ ಆಗಿದೆ. ಇದು ಕೂಡ ತಕ್ಕಾದ ಶಿಕ್ಷೆ, ಅದಕ್ಕೆ ನ್ಯಾಯ ತೀರ್ಪು ಕೊಡೋರು ದೇವರಾಗಿದ್ದಾರೆ. 15ನೇ ವಚನ, ಜಾರನು ತಾನು ಯಾರ ಕಣ್ಣಿಗೂ ಬೀಳಬಾರದೆಂದು ಸಂಜೆಯನ್ನೇ ಎದುರು ನೋಡುತ್ತಿದ್ದು ಮುಖಕ್ಕೆ ಮುಸುಕು ಹಾಕಿಕೊಳ್ಳುವನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ವ್ಯಭಿಚಾರ, ಕೆಟ್ಟ ಕೆಲಸಕ್ಕೆ ಹೋಗೋರು, ಅವನು ಕೂಡ ಯಾರ ಕಣ್ಣಿಗೆ ನಾನು ಬೀಳಬಾರ್ದು ಅಂತೇಳಿ, ಯಾವಾಗ ರಾತ್ರಿ ಆಗ್ತದೆ, ಸಾಯಂಕಾಲ ಆಗ್ತದೆ ಅಂತೇಳಿ ಮುಖ ಕಾಣಬಾರ್ದು, ಗುರುತು ಸಿಕ್ಕಬಾರ್ದು ಅಂತೇಳಿ ಮುಸುಕನ್ನೇ ಹಾಕಿಕೊಂಡು ಏನು ಮಾಡ್ತಾರೆ? ವ್ಯಭಿಚಾರಕ್ಕೆ ಹೋಗೋನಾಗಿದ್ದಾನೆ.
ಅವನು ಕೂಡ ಒಂದಲ್ಲ ಒಂದು ದಿವಸ ಶಿಕ್ಷೆಯನ್ನು ಅನುಭವಿಸಲೇಬೇಕು. ಸಿಕ್ಕಿ ಬಿದ್ದೇ ಬೀಳ್ತಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಖಂಡಿತವಾಗಿ ಅಂಥವ್ರು ಕೂಡ ಇವತ್ತು ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಕಡೆಗೆ ಅಲ್ಲಿ ಏನಾಗ್ತದೆ, ಒಂದವನ ಕೈಕಾಲು ಮುರಿಸ್ಬೋದು, ಕೊಲೆ ಆಗ್ಬೋದು, ಅಥವಾ ಇನ್ನಾಗಿ ಬೇರೆ ಅವಳ ಒಂದು ಕೆಟ್ಟ ಸ್ತ್ರೀ ಹತ್ರ ಬರುವ ಜಾರರು ಮುಖಾಂತರ ಅವನಿಗೆ ಏನಾದರೂ ಆಗ್ಬೋದು. ಅಕಸ್ಮಾತ್ ಕಾನೂನು ಪ್ರಕಾರ ಕೇಸ್ ಆಗ್ಬೋದು, ಪೊಲೀಸರ ಕೈಲಿ ಒದೆ ತಿನ್ಬೋದು, ಜೈಲಿಗೆ ಕೂಡ ಹೋಗ್ಬೋದು. ನಾನಾ ಥರದ ದೊಡ್ಡ ದೊಡ್ಡ ಕಾಯಿಲೆಗಳಲ್ಲಿ ಕೂಡ ಅವರು ಅದನ್ನು ಅನುಭವಿಸಬೇಕಾಗ್ತದೆ. ಇಂಥದ್ದು ಕೂಡ ಇವತ್ತು ಏನಾಗಿದೆ, ಇದೇ ರೀತಿ ಇಂಥವ್ರು ಕೂಡ ಇರ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಂಥ ಜನಗಳು ಆದಿಯಲ್ಲಿ ಇದ್ದರು, ಬೈಬಲಲ್ಲಿ ಕೂಡ ಇದೆ, ಎಲ್ಲ ಗ್ರಂಥಗಳಲ್ಲಿ ಕೂಡ ಇದೆ. ಇವತ್ತು ಕೂಡ ಇದನ್ನು ನಾವು ನಮ್ಮ ಕಣ್ಣಲ್ಲಿ ಕಾಣಬಹುದು ಅಥವಾ ಕಿವಿಯಾರೆ ಕೇಳಬಹುದು. ದೇವರ ನಾಮಕ್ಕೆ ಸ್ತೋತ್ರ. ಇಂಥವ್ರು ಕೂಡ ಇದ್ದಾರೆ. 16ನೇ ವಚನ, ಅವರು ಕತ್ತಲಲ್ಲಿ ಕನ್ನ ಕೊರೆದು ಮನೆಗಳೊಳಗೆ ನುಗ್ಗಿ ಹಗಲಿನಲ್ಲಿ ಅಡಗಿಕೊಂಡಿದ್ದು ಬೆಳಕನ್ನು ಅರಿಯದಿರುವರು. ನೋಡಿ ಏನು ಮಾಡ್ತಾರೆ, ಅನೇಕ ಇದು ಕೂಡ ಇದೆ. ಏನೋ ರಾತ್ರಿ ಬಂದು ಯಾರು ಇಲ್ಲದಂಥ ಸಮಯದಲ್ಲಿ ಬಂದು ಮನೆ ಬೀಗ ಹಾಕಿ ಎಲ್ಲಿ ಹೋಗಿದ್ದಾರಂತ ನೋಡಿ ಅಲ್ಲಿ ಕನ್ನ ಕೊರೆದು ಗೋಡೆಯನ್ನು ತೂತ ಮಾಡಿ ಇವತ್ತು ಅನೇಕ ಬ್ಯಾಂಕ್ಗಳನ್ನು ಕೂಡ ದರೋಡೆ ಮಾಡ್ತಾರೆ, ಮನೆಗಳನ್ನು ಕೂಡ ದರೋಡೆ ಮಾಡ್ತಾರೆ. ಆದರೆ ಹಗಲಿನಲ್ಲಿ ಅಡಗಿ ಕೂತ್ಕೊಳ್ತಾರೆ, ಎಲ್ಲಿರ್ತಾರೆ ಅಂತಲೇ ಗೊತ್ತಿಲ್ಲ. ರಾತ್ರಿ ಬಂದವರ ಕೆಲಸವನ್ನು ಮಾಡೋರಾಗಿದ್ದಾರೆ. ಇಂಥ ಮನುಷ್ಯರು ಕೂಡ ಇವತ್ತು ಇದ್ದಾರೆ. ಇದನ್ನು ಕೂಡ ಯೋಬ ಹೇಳಿದ್ದು. ಅವರು ಕೂಡ ಎಂಥವ್ರು ಏನೇ ಹೇಳಿದ್ರು, ದೇವರನ್ನು ಹೇಳಿದರೆ ಅವರು ಅರಿತುಕೊಳ್ಳೋದಿಲ್ಲ. ಒಳ್ಳೆ ಬುದ್ಧಿವಾದವನ್ನು ಹೇಳಿದರೆ ಅವರು ಅರಿತುಕೊಳ್ಳುವುದೇ ಇಲ್ಲ, ತಿಳಿದುಕೊಳ್ಳುವುದಿಲ್ಲ. ಬದಲಾಗಿ ವಿರುದ್ಧವಾಗಿ ಬರಬಹುದು. ಆದರೆ ದೇವರಿಂದ ಇವರು ದೂರವಾಗಿದ್ದಾರೆ ಅಂತ ಇದರ ಅರ್ಥವಾಗಿದೆ. 17ನೇ ವಚನ, ಅವರೆಲ್ಲರಿಗೂ ಬೆಳಕು ಕಾರ್ಗತ್ತಲಿನಂತಿರುವುದು, ಕಾರ್ಗತ್ತಲಿನ ಅಪಾಯಗಳನ್ನು ಅವರು ಬಲ್ಲರಷ್ಟೇ. ನೋಡಿ, ಇಂಥವರಿಗೆ ಆಗಿದೆ. ಯೋಬನ ಸ್ನೇಹಿತರಿಗೆ ಯೋಬ ಹೇಳ್ತಾ ಇದ್ದಾನೆ, ಇಂಥವರೆಲ್ಲ ಈ ರೀತಿ ಆಗ್ತಾರಪ್ಪ. ಒಳ್ಳೆ ಬುದ್ಧಿವಾದ, ಜ್ಞಾನ ಹೇಳಿದರೆ, ತಿಳುವಳಿಕೆ ಹೇಳಿದರೆ, ದೇವರ ಬಗ್ಗೆ ತಿಳಿಸಿದರೆ ಅವರು ಅದನ್ನು ಕೇಳೋದಿಲ್ಲ. ಬದಲಾಗಿ ಕಾರ್ಗತ್ತಲು ಆಗಿರ್ತಾರೆ. ಅಂದರೆ ಅವರು ಕೇಡು ಕಾಲಕ್ಕೆ ಹೋಗ್ತಾ ಇದ್ದಾರೆ, ಶಿಕ್ಷೆಗೆ ಗುರಿ ಆಗ್ತಾ ಇದ್ದಾರೆ, ಅವರು ಪಾಪದ ಕಡೆಗೆ ಹೋಗ್ತಾ ಇದ್ದಾರೆ. ಅವರಿಗೆ ಅವರ ಅಪಾಯಗಳನ್ನು ಅವರು ಬಲ್ಲರಷ್ಟೇ. ಅದು ಅವರಿಗೆ ಇಂಥ ಕಷ್ಟ, ಸಂಕಟ, ದುಃಖಗಳು ಬರ್ತವೆ ಅಂತ ಗೊತ್ತಿದೆ. ಆದರೂ ಅವರ ಕೆಟ್ಟತನಗಳನ್ನ ಅವರು ಬಿಡುವುದಿಲ್ಲ ಅಂಥೇಳಿ ಯೋಬನ ಸ್ನೇಹಿತರು ಅಂದರೆ ವಿರೋಧಿಗಳಿಗೆ ಉತ್ತರವನ್ನು ಕೊಟ್ಟ. ಆದರೆ ಅದರ ಅರ್ಥ ಏನಪ್ಪ ಅಂದರೆ, ನೀವು ಕೂಡ ಹೀಗೆ ಆಗಬೇಡಿ, ಇಂಥವ್ರು ಈ ರೀತಿ ಆಗ್ತಾರೆ ಅಂತ ಒಂದು ಎಚ್ಚರವಾಗಿದೆ. ಇದು ಇವತ್ತು ಎಲ್ಲರ ಜೀವಿತಕ್ಕೂ ಕೂಡ ಬಹಳ ಮುಖ್ಯವಾದಂಥ ವಿಷಯಗಳು. ಈ ವಚನಗಳು ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಇತರರನ್ನು ಕೂಡ ನಾವು ಅರ್ಥ ಮಾಡಿಕೊಂಡು ಇದನ್ನು ಕಂಡು ಹಿಡಿದುಕೊಳ್ಳಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂಥವರು ಹೀಗೆ ಇರ್ತಾರೆ ಅಂತೇಳಿ ಯೋಬನ ಮೂಲಕ ದೇವರು ಅವನ ಸ್ನೇಹಿತರಿಗೆ ಅಂದರೆ ವಿರೋಧಿಗಳಿಗೆ ತಿಳಿಸಿದಂಥ ಮಾತುಗಳು. ಇದನ್ನು ನಾವು ಕೂಡ ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು, ಇತರರನ್ನು ಗಮನಿಸಲು ಬೇಕು. 18ನೇ ವಚನ, ನೀವು ಹೇಳುವುದೇನೆಂದರೆ, ದುಷ್ಟನು ಪ್ರವಾಹದಲ್ಲಿ ವೇಗವಾಗಿ ಕೊಚ್ಚಿಕೊಂಡು ಹೋಗುವನು, ಭೂಲೋಕದ ಅವನ ಆಸ್ತಿಯು ಶಾಪಗ್ರಸ್ತರಾಗಿರುವುದು, ದ್ರಾಕ್ಷ ತೋಟಗಳ ಕಡೆಗೆ ತಿರುಗಲಾರನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದರೆ ನೀವು ಹೇಳೋದು ಏನು ಹೇಳ್ತೀರಿ? ದುಷ್ಟನು ಪ್ರವಾಹದಲ್ಲಿ ವೇಗವಾಗಿ ಕೊಚ್ಚಿಕೊಂಡು ಹೋಗುವನು. ಆದರೆ ಮಳೆಗಾಲ, ಸುನಾಮಿ, ಚಂಡಮಾರುತಗಳು ಬಂದಾಗ ನೋಡಿ ಒಂದೊಂದು ಕಡೆ ಹೇಗೆ ಕೊಚ್ಚಿಕೊಂಡು ಹೋಗ್ತವೆ. ಅವರ ಬಸ್ಸು, ಕಾರುಗಳು, ಗಾಡಿಗಳು, ಮನೆಗಳು ನೀರಿನಲ್ಲಿ ಕೊಚ್ಚಿ ಇವತ್ತು ಕೂಡ ನಾವು ಇದನ್ನು ಮಾಧ್ಯಮಗಳಲ್ಲಿ ನೋಡ್ಬೋದು, ಕೇಳ್ಬೋದು. ನೋಡಿ, ಇದುವೇ ದುಷ್ಟತನರ ಆಸ್ತಿ ಪಾಸ್ತಿ ಅನ್ಯಾಯವಾಗಿ ಮಾಡಿದ್ದು ಕೊಚ್ಚಿಕೊಂಡು ಹೋಗ್ತದೆ. ಭೂಲೋಕದವನ ಆಸ್ತಿಯು ಶಾಪಗ್ರಸ್ತನಾಗಿರುವುದು. ಇಂಥ ದುಷ್ಟರು, ನೀಚರು, ಇನ್ನೊಬ್ಬರ ಆಸ್ತಿ ಪಾಸ್ತಿಯನ್ನು ಬಡ ಬಗ್ಗರಿಗೆ ಹಿಂಸೆ ಕೊಟ್ಟವರು, ಕಣ್ಣೀರು ಹಾಕ್ಸಿದವರು, ಕೊಲೆಗಾರರು, ಇಂಥವ್ರು ಏನಾಗ್ತವ್ರು ಆಸ್ತಿ ಶಾಪಗ್ರಸ್ತ. ಅವರು ಏನೇ ಕೆಲಸ ಮಾಡಿದ್ರಲ್ಲಿ ಬೆಲೆ ಕೊಡೋದಿಲ್ಲ, ಒಳ್ಳೇದಾಗೋದಿಲ್ಲ, ಉದ್ಧಾರ ಆಗಲಿಕ್ಕೆ ಸಾಧ್ಯವಿಲ್ಲ. ಇದು ಇವತ್ತು ಅನೇಕರ ಆಸ್ತಿ ಪಾಸ್ತಿಗಳು ಹೀಗೆ ಆಗಿದೆ. ಒಂದೊಂದು ಮನೆಗಳು ಕೂಡ ಶಾಪಗ್ರಸ್ತ ಮನೆಗಳಾಗಿದ್ದಾವೆ. ಇದನ್ನು ನಾವು ಕೂಡ ಹಿಂದೆ ನೋಡ್ಬೋದು. ಒಂದು ಕರ್ನಾಟಕ ರಾಜ್ಯದಲ್ಲಿ ಒಂದು ಜಿಲ್ಲೆ, ಒಂದು ತಾಲೂಕಿನಲ್ಲಿ 230 ಎಕರೆ ಇದ್ದಂಥ ಒಂದು ಐಶ್ವರ್ಯವಂತರು, ಅವರು ಕೂಡ ದೇವರನ್ನು ನಂಬಿದವರೇ ಆಗಿದ್ದರು. ಆದರೆ ಮಾಡಬಾರದಂಥ ಅನಾಚಾರಗಳನ್ನು ವಿಚಾರ ಮಾಡಿ ಗರ್ವ ಅಹಂಕಾರದಲ್ಲಿ ನಡೆದು ಮದ್ಯಪಾನ ಮಾಡಿಕೊಂಡು ದೇವರಿಗೆ ವಿರುದ್ಧವಾಗಿ ತಿರುಗಾಡಿಕೊಂಡು ಅಂತ 230 ಎಕರೆ ಇದ್ದಂಥ ತೋಟ ಕಡೆಗೆ 3 ಜನ ಅಣ್ಣ ತಮ್ಮಂದಿರು, ಅದರಲ್ಲಿ ಒಬ್ಬ ಏನು ಮಾಡ್ದ, ಪಾಯ್ಸನ್ ತಗೊಂಡು ಸತ್ತು ಹೋದ, ಇನ್ನೊಬ್ಬನು ರೋಗಗ್ರಸ್ತನಾದ, ಇನ್ನೊಬ್ಬರು ಏನದಲ್ಲಿ ಇದ್ದು 230 ಎಕರೆನ ಭಾಗವಾಗಿ ಮಾರಾಟ ಮಾಡಿ ಇನ್ನೊಬ್ಬರಲ್ಲಿ ಡ್ರೈವರ್ ಕೆಲಸ ಮಾಡಿ ಜೀವನ ಮಾಡುವಂಥ ಪರಿಸ್ಥಿತಿಗೆ ಏನೂ ಇಲ್ಲದ
ನಿರ್ಗತಿಗಳಾದಂಥ ಪರಿಸ್ಥಿತಿಗೆ ಬಂದು ಹೋಯಿತು. ಇದು ನನ್ನ ಕಣ್ಣಾರೆ ಕಂಡಂಥ ವಿಷಯಗಳು, ಎಲ್ಲವನ್ನು ತಿಳಿದುಕೊಂಡಂಥ ವಿಷಯಗಳು. ಯಾವಾಗ ದೇವರು ದರ್ಶನ ಕೊಟ್ಟು ಈ ಬೈಬಲ್ ಮೂಲಕ ಕಂಡಿದು ವಾಕ್ಯಗಳನ್ನ ತಿಳಿದುಕೊಳ್ಳಲು ಪ್ರಾರಂಭವಾಯಿತೋ, ದೇವರ ಆಶೀರ್ವಾದ ಮಾಡಿದ್ರ ಪ್ರತಿ ಒಂದು ವಿಷಯವು ನನಗೆ ಗೊತ್ತಾಗ್ತಾ ಬಂತು. ಈಗಲೂ ಕೂಡ ಅನೇಕ ವಿಷಯಗಳು ಗೊತ್ತಾಗ್ತಾ ಇವೆ. ಇದುವೇ ಅಲ್ಲಿ ಹೇಳಿದ್ದು, ಭೂಲೋಕದವರ ಆಸ್ತಿಯು ಶಾಪಗ್ರಸ್ತರಾಗಿರುವುದು. ಖಂಡಿತವಾಗಿ ದುಷ್ಟರ ಆಸ್ತಿಗಳು ಯಾವಾಗಲೂ ಫಲ ಕೊಡುವುದಿಲ್ಲ, ಕೊಟ್ಟ ಸರಿಯಾದ ಬೆಲೆ ಸಿಕ್ಕುವುದಿಲ್ಲ. ಒಬ್ಬೊಬ್ಬರ ಮನೆಗಳು ಕೂಡ ಉದ್ಧಾರ ಆಗುವುದಿಲ್ಲ. ನಾನಾ ರೀತಿಯಲ್ಲಿ ಮನೆ ಬಿಟ್ಟು ಓಡಬೇಕಾಗ್ತದೆ, ಕಡೆಗೆ ಜ್ಯೋತಿಷಕ್ಕೆ ಹೋಗ್ತದೆ, ದೇವರ ಹತ್ರ ಹೋಗ್ತಾರೆ. ಅಲ್ಲಿ ಭೂತ ಇದೆ, ಬ್ರಹ್ಮ ರಾಕ್ಷಸ ಇದೆ, ಆ ದೆವ್ವ ಇದೆ, ಈ ದೆವ್ವ ಇದೆ ಅಂತ ಹೇಳ್ತಾರೆ. ಇದೆಲ್ಲ ಅವರು ಹೊಟ್ಟೆಪಾಡಿಗೆ. ಆದರೆ ಇವರು ಮಾಡಿದ ಪಾಪಗಳಲ್ಲಿ ಅಲ್ಲಿ ಉದ್ಧಾರ ಆಗಲಿಕ್ಕೆ ಸಾಧ್ಯವಿಲ್ಲ. ಇದು ಆಗಿ ಹೋಗಿದೆ, ಈಗಲೂ ಕೂಡ ಅನೇಕ ಕಡೆಗೆ ಇದೆ. ದ್ರಾಕ್ಷ ತೋಟಗಳ ಕಡೆಗೆ ತಿರುಗಲಾರನು. ನೋಡಿ, ಅಯ್ಯೋ ನಾನು ಯಾಕೆ ಹೋಗ್ಬೇಕಪ್ಪ ಇನ್ನೋ ತೋಟಕ್ಕೆ, ಏನು ಕೆಲಸ ಮಾಡಿದ್ರು ಒಳ್ಳೇದಾಗೋದಿಲ್ಲ, ಏನಾದರೂ ಆಗೋದಿಲ್ಲ, ಫಲ ಕೊಡುವುದಿಲ್ಲ, ನಾನು ಯಾಕೆ ಅದ್ರ ಕಡೆಗೆ ಹೋಗೋದು ಅಂತೇಳಿ ಕಡೆಗೆ ಆಸ್ತಿಯನ್ನೇ ಬಿಡೋರಾಗಿದ್ದಾರೆ, ಇನ್ನೊಬ್ಬರಿಗೆ ಮಾರಾಟ ಮಾಡೋರು ಆಗಿದ್ದಾರೆ, ಕೈ ತುಳ್ಕೊಳ್ಳೋರು ಆಗಿದ್ದಾರೆ ಅವರ ಹೊಟ್ಟೆಪಾಡಿಗಾಗಿ. ಕಾರಣ ದೇವರ ಶಾಪ. ಏನು ಮಾಡಿದ್ರು ಅಲ್ಲಿ ಒಳ್ಳೇದಾಗಲಿಕ್ಕೆ ಸಾಧ್ಯವೇ ಇಲ್ಲ. ಅಂದರೆ ಈ ದುಷ್ಟರ ಒಂದು ಸವಾಸ, ಅವರ ದುಷ್ಟತನದಿಂದಾಗಿ. 19, ಬರಗಾಲವು ಬಿಸಿಲು ಹಿಮದ ನೀರನ್ನು ಹೀರುವ ಹಾಗೆ ಪಾತಾಳವು ಪಾಪಿಗಳನ್ನು ಎಳೆದುಕೊಳ್ಳುವುದು. ದೇವರ ನಂಬಿಕೆ ಸ್ತೋತ್ರ. ಒಳ್ಳೆ ಬರಗಾಲದಲ್ಲಿ ಬಿಸಿಲು ಹಿಮದ ನೀರನ್ನು ಹೇಗೆ ಹೀರ್ತದ ನೋಡಿ. ರಾತ್ರಿ ಹಿಮ, ಈಗಲೂ ಕೂಡ ರಾತ್ರಿ ಹಿಮ ಬೀಳ್ಬೋದು, ಆದರೆ ಸ್ವಲ್ಪ ಬಿಸಿಲು ಬಂದರೆ ಅದು ಏನಾಗ್ತದೆ, ಒಣಗಿ ಹೋಗ್ತದೆ. ಸ್ವಲ್ಪ ಬಿಸಿಲು ಸಾಕು, ಜಾಸ್ತಿ ಬೇಡ, ಒಣಗಿ ಹೋಗ್ತದೆ. ಅದೇ ರೀತಿ ಬೇಸಿಗೆಯಲ್ಲಿ, ಭಾಳ ಬೇಸಿಗೆಯಲ್ಲಿ ಎಷ್ಟೇ ನೀರು ಹಾಕೊಂಡು 5 ನಿಮಿಷ ಭೂಮಿಯ ಮೇಲೆ ಆ ನೀರು ನಿಲ್ಲಲು ಸಾಧ್ಯವಿಲ್ಲ. ಅದೇ ರೀತಿ ಪಾಪಿಗಳು ಏನೇ ಮಾಡಿದ್ರು, ಎಷ್ಟೇ ಮಾಡಿದ್ರು, ಏನೇ ಮಾಡಿದ್ರು ಪಾತಾಳವು ಪಾಪಿಗಳನ್ನು ಎಳೆದುಕೊಳ್ಳುವುದು. ಅಂದರೆ ನಾನಾ ರೀತಿ ಕಷ್ಟ, ಸಂಕಟ, ದುಃಖ, ಕಾಯಿಲೆ, ಕಸಗಳಲ್ಲಿ ಹೊಡೆದಾಟ, ಬಡದಾಟಗಳು, ಏನೇ ನಾನಾ ಥರದ ಪಾಪಗಳನ್ನು ಅವರು ಹೊಳೆದುಕೊಳ್ತಾರೆ. ಅವರ ಆತ್ಮವು ನ್ಯಾಯ ತೀರ್ಪಿನ ದಿವಸ ಖಂಡಿತವಾಗಿ ನರಕಕ್ಕೆ ಹೋಗುವುದೆಂಬುದಾಗಿ ಈ ವಾಕ್ಯದ ಅರ್ಥವಾಗಿದೆ. ಏನೇ ಮಾಡಿದರೂ ಒಳ್ಳೆಯದಾಗಲಿಕ್ಕೆ ಸಾಧ್ಯವಿಲ್ಲ. ಅದು ಮಾತ್ರ ಅಲ್ಲ, ವಿಮೋಚನ ಕಾಂಡ 20ನೇ ಅಧ್ಯಾಯ 5 ಮತ್ತು 6ನೇ ವಚನ, ವಿಮೋಚನ ಕಾಂಡ 34ನೇ ಅಧ್ಯಾಯ 7ನೇ ವಚನದಲ್ಲಿಯೂ ಕೂಡ ಓದುವಾಗ, ಹೆತ್ತ ತಂದೆಯ ದೋಷಫಲ 3-4 ಮಕ್ಕಳ ತಲೆಮಾರಿಗೆ. ಕೀರ್ತನೆ 109ರಲ್ಲಿ ತಾಯಿಯ ಪಾಪ ಅಳಿದು ಹೋಗದಿರಲಿ. ಅದು ಮಾತ್ರವಲ್ಲ, ನಾವು ಹಿಂದೆ ನೋಡುವಾಗಲೂ ಕೂಡ ಅನೇಕ ವಿಷಯಗಳನ್ನ ನೋಡುವಾಗ ಮಾಡಿದಂಥ ಪಾಪ ಮಕ್ಕಳು ಅನುಭವಿಸಬೇಕಾಗ್ತದೆ ಅಂತ ಕೂಡ ಬರೆಯಲ್ಪಟ್ಟಿದೆ. ಆದ್ದರಿಂದಲೇ ಏನಾಗ್ತದೆ, ಏನೇ ಮಾಡಿದರೂ ಉದ್ಧಾರ ಆಗಲು ಸಾಧ್ಯವಿಲ್ಲ. ಮಕ್ಕಳ ಜೀವಿತ ಕೂಡ ಅಲ್ಲಿ ಮುಂದೆ ಕಟ್ಟಾಗ್ತದೆ. ಇದು ಇವತ್ತು ಕೂಡ ನಡೀತಲೇ ಇದೆ, ಸ್ವತಃ ನನ್ನ ಕಣ್ಣೆದುರಲ್ಲೇ ಇದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದ್ದರಿಂದ ಬಹಳ ಎಚ್ಚರ. ಅವರು ಯಾವುದೇ ರೀತಿ ಅಂಥವ್ರು ಒಳ್ಳೆಯದಾಗಲು ಸಾಧ್ಯವಿಲ್ಲ. 20ನೇ ವಚನ, ಹೆತ್ತ ಹೊಟ್ಟೆ ಅವನನ್ನು ಮರೆತು ಬಿಡುವುದು, ಹುಳವು ಅವನ ಹೆಣವನ್ನು ರುಚಿಯಿಂದ ತಿನ್ನುವುದು. ನೋಡಿ ಏನು ಮಾಡ್ತದೆ ಅಂತ ರೀತಿ. ಇವತ್ತೊಂದು ವೇಳೆ ತಂದೆ ತಾಯಿ ಒಳ್ಳೆಯವರಾಗಿರ್ಬೋದು, ಮಕ್ಕಳು ಬಂದಾಗ ಇತರರ ಸಹವಾಸದಿಂದ ಅವರ ಬುದ್ಧಿ ಕೆಟ್ಟದಾಗಿರ್ಬೋದು. ಕಡೆಗೆ ಅವರು ಅಂಥ ಒಂದು ಮಕ್ಕಳಾದರೆ ತಂದೆ ತಾಯಿ ಕೂಡ ಏನು ಮಾಡ್ತಾರೆ, ಅಯ್ಯೋ ಇವು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ರೆ ಚೆನ್ನಾಗಿತ್ತಪ್ಪ ಅಂತ ಹೇಳಿ, ಅಂದರೆ ಒಳ್ಳೆ ತಂದೆ ತಾಯಿ ಆದರೆ ಮಾತ್ರ ಅವರನ್ನು ಮರ್ತೇ ಬಿಡ್ತಾರೆ. ಬಹಳ ಉರಿ ಬರ್ತಾನೆ, ಅವನು ಸಲ ಹಾಗೆ ಆಗಿದ್ರೆ ಸಾಕಾಗಿತ್ತು, ಇವನು ಹೀಗೆ ಆಗಿದ್ರೆ ಸಾಕಾಗಿತ್ತು ಅಂತ ಹೇಳಿ ಕೆಲವು ತಂದೆ ತಾಯಿಗಳೇ ಇಂಥ ಒಂದು ದುಷ್ಟ ಮಕ್ಕಳನ್ನು ಮರೆತು ಬಿಡ್ತಾರೆ, ಹತ್ತಿರ ಸೇರಿಸೋದಿಲ್ಲ. ಹುಳವು ಅವನ ಹೆಣವನ್ನು ರುಚಿಯಿಂದ ತಿನ್ನುವುದು. ಕಡೆಗಲ್ಲಿ ಏನಾಗ್ತವೆ, ಅವನ ಹೆಣ ಎಲ್ಲಿ ಬೀಳ್ತು ಅಂತಲೇ ಗೊತ್ತಿಲ್ಲ. ಸಮಾಧಿ ಮಾಡಲಿಕ್ಕೂ ಜನ ಇರುವುದಿಲ್ಲ. ಒಂದು ವೇಳೆ ಹಾದಿ ಬೀದಿಯಲ್ಲಿ, ರೈಲ್ವೆ ಸ್ಟೇಷನ್, ಬಸ್ ಸ್ಟ್ಯಾಂಡಲ್ಲಿ ಸಾಯಬೇಕಾಗ್ತದೆ. ಅಲ್ಲಿ ಸರ್ಕಾರದವರು ಆದರೂ ಏನಾಗ್ತದೆ, ಅಲ್ಲಿ ಅವನನ್ನು ಸಮಾಧಿ ಮಾಡ್ಬೋದು. ಅಥವಾ ಎಲ್ಲೆಲ್ಲಿಯೋ ಕಾಡುಗಳಲ್ಲಿ ಹೋಗಿ ಸಾಯ್ತಾರೆ. ಅಥವಾ ಅವರನ್ನು ಯಾರಾದರೂ ಕೊಲೆ ಮಾಡಿ ಕಾಡೊಳಗೆ ತಗೊಂಡೋಗಿ ಎಸ್ತು ಬರ್ತಾರೆ. ಅಥವಾ ನೀರಿನೊಳಗೆ ಎಸೆಬೋದು, ಸಮುದ್ರಕ್ಕೆ, ದೊಡ್ಡ ದೊಡ್ಡ ಹೊಳೆಗಳಿಗೆ, ಅಂದರೆ ನದಿಗಳಿಗೆ. ಅಲ್ಲಿ ಮೀನುಗಳು, ಹುಳ ಹುಪ್ಪಟೆಗಳು, ಕಾಡಿನಲ್ಲಿ ಕೂಡ ಅಂಥವರ ಶವಗಳು ಹೊಳೆತು ಹೋಗ್ತವೆ. ಕಾರಣ ಪಾಪಿಗಳು ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇನ್ನು ಮೇಲೆ ಅವನ ನೆನಪಿರೋದು ಅನ್ಯಾಯವು ಮರದ ಹಾಗೆ ಮುರಿಯಲ್ಪಡುವುದು. ನೋಡಿ, ಅಲ್ಲಿಗೆ ಮುಗಿದೇ ಹೋಯಿತು. ಯಾವಾಗ ಒಂದು ಮರ ಒಣಗಿದ ಮೇಲೆ ಮುರಿದು ಹೋಯಿತು, ಅಥವಾ ಹಸಿ ಮರವನ್ನೇ ಮುರಿದು ಹೋದ ಮೇಲೆ
ಅದು ಮತ್ತೆ ಅಲ್ಲಿ ಚಿಗುರ್ತದ. ಬುಡ ಒಂದು ವೇಳೆ ಚಿಗುರೋದಾದರೆ ಚಿಗುರ್ಬೋದು, ದೇವರು ಚಿಗುರಿಸಬಹುದು. ಆದರೆ ಮುರಿದಾಗಿ ಕಟ್ಟಾಗಿ ಈ ಬುಡವನ್ನು ಸಂಪರ್ಕ ಕಡಿದುಕೊಂಡ ಮರವು ಮತ್ತೆ ಖಂಡಿತವಾಗಿ ಬದುಕ್ತದೆ. ಅಲ್ಲಿ ಅದು ಒಣಗಿ 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 ಸತ್ತೇ ಹೋಗ್ತದೆ, ಮರ ಹೋಗ್ತದೆ, ಗೆದ್ದಲು ಇಡುತ್ತದೆ, ಹುಳ ಹುಪ್ಪಟ ತಿಂತದೆ. ಅದೇ ರೀತಿ ದುಷ್ಟರ ಅನ್ಯರಿಗೆ ಬರುವಂಥ ಗತಿ ಇದುವೆ. ಒಂದಲ್ಲ ಒಂದು ರೀತಿಯಲ್ಲಿ ಯಾವ ರೀತಿ ಶಿಕ್ಷೆ ಅನುಭವಿಸಿ ಸಾಯ್ತಾರೆ ಅಂತ ಗೊತ್ತಿಲ್ಲ. ತುಂಡಾದ ಮರದ ಹಾಗೆ ಇರುವರು ಅಂದರೆ ಇದು ದುಷ್ಟರಿಗೆ ಬರುವಂಥ ಗತಿ. ಆದ್ದರಿಂದ ಬಹಳ ಎಚ್ಚರ. ಇದು ನನ್ನ ಜೀವಿತದಲ್ಲಿ ದೇವರನ್ನು ಅರಿಯೋದಕ್ಕಿಂತ ಮೊದಲಂತೂ ಗೊತ್ತಿಲ್ಲ. ದೇವರ ದರ್ಶನವಾದ ಮೇಲೆ ಈ ಗ್ರಂಥಗಳನ್ನು, ಅದರಲ್ಲಿ ವಿಶೇಷವಾಗಿ ಬೈಬಲನ್ನು ಓದಿ ತಿಳಿದುಕೊಂಡು ಬರಲು ದೇವರ ಆಶೀರ್ವಾದ ಮಾಡಿದ ಮೇಲೆ ಎಲ್ಲ ವಿಷಯಗಳು ನೆನಪಿಗೆ ಬರ್ತವೆ. ಈಗಾಗಲೇ ಎಲ್ಲ ಶಿಕ್ಷೆಗಳು ಬಂದು ಹೋಗಿದೆ, ಬರುತ್ತಲೇ ಇದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದು ಮಾತ್ರವಲ್ಲ, ನನಗೆ ದೇವರ ದರ್ಶನ ಆಗೋದಕ್ಕಿಂತ ಮೊದಲು ನನಗೆ ಯಾರ್ಯಾರು ಶಿಕ್ಷೆ ಕೊಟ್ಟರೋ, ಏನೇನು ಮಾಡಿದ್ರೋ, ಆಗಲೇ ದೇವರು ನನ್ನೊಂದಿಗಿದ್ದು ಅವರಿಗೆ ತಕ್ಕಾದ ಶಿಕ್ಷೆಯನ್ನು ಕೊಡುತ್ತಾರೆ ಬಂದಿರುವುದು ಈಗಲೂ ಕೂಡ ನನ್ನ ನೆನಪಿಗೆ ಬಂದಿದೆ. ಅದುವೇ ಸಾಕ್ಷಿ ಕೊಟ್ಟಿದ್ದು. ಆದ್ದರಿಂದ ದೇವರನ್ನ ಅರಿತವರಾದ ನಾವು ಬಹಳ ಎಚ್ಚರವಾಗಿರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ನಾಳೆಗೆ ಮುಂದುವರಿಯುವುದು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಇವತ್ತಿನ ಈ ಸಂದೇಶವನ್ನು ಕೂಡ ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಲು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ. ಅವರು ಚೆನ್ನಾಗಿ ತಿಳಿದು ಅರ್ಥ ಮಾಡಿಕೊಂಡು ವಾಕ್ಯವನ್ನು ತಿಳಿದುಕೊಳ್ಳಲು ಬೇಕಾದಂಥ ವಿಶೇಷವಾದ ಜ್ಞಾನವನ್ನು ಅವರಿಗೆ ಅನುಗ್ರಹಿಸಿರಿ. ನಿಮ್ಮ ಪರಿಶುದ್ಧ ಮಾರ್ಗದಲ್ಲಿ ಅವರನ್ನು ಕೂಡ ನೀವು ನಡೆಸಿರಿ ಸ್ವಾಮಿ. ಅವರ ಮಕ್ಕಳನ್ನು ಕೂಡ ಅದೇ ಮಾರ್ಗದಲ್ಲಿ ನಡೆಸುವಾಗಿ ಆಶೀರ್ವಾದ ಮಾಡಿರಿ. ನಿಮ್ಮ ಪ್ರೀತಿ ಸಾಹಿಲ್ಲದ ಯಾರೂ ಆಶೀರ್ವಾದ ಹೊಂದಲು ಸಾಧ್ಯವಿಲ್ಲ. ನಿಮ್ಮೆಲ್ಲ ಉಪಕರಣಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಕೂಡ ಹೇರಳವಾಗಿ ಎಲ್ಲ ರೀತಿಯಲ್ಲಿಯೂ ಹೇರಳವಾಗಿ ಆಶೀರ್ವದಿಸಲಿ.